ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಕೆಲವೊಂದು ಸಲ ನಮ್ಮ ನಾಲಿಗೆ ಹಲ್ಲಿಗೆ ಸಿಕ್ಕಾಕೊಂಡು ತುಂಬ ನೋವಾಗಿಬಿಡುತ್ತೆ. ಹಾಗಂತ ನಾವು ಹಲ್ಲುಗಳನ್ನು ಮುರಿದು ತೆಗೆಯೋಕ್ಕಾಗತ್ತಾ? ನೋಡಿ, ಮನೆಯ ಹಿರಿಯ ಅನ್ನಿಸ್ಕೊಂಡವರು ಮಕ್ಕಳು ಹುಡುಗಾಟಿಕೆಯಲ್ಲಿ ತಪ್ಪು ಮಾಡಿದ ಕೂಡಲೇ ಶಿಕ್ಷೆ ಕೊಡ್ತಾ ಹೋದರೆ ಆ ಮಕ್ಕಳಿಗೆ ಹಿರಿಯರ ಮೇಲಿನ ಗೌರವವೇ ಹೋಗ್ಬಿಡುತ್ತೆ. ಅದೇ ಕ್ಷಮಿಸಿ ದೊಡ್ಡವರಾದರೆ ಅವರಿಗೆ ಅವರ ತಪ್ಪುಗಳು ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದಂತಹ ಒಂದೊಂದು ಮಾತುಗಳು ಎಷ್ಟೋ ಹೃದಯಗಳ ಮನ ಕಲುಕುವಂತಿತ್ತು. ಒಂದು ಕ್ಷಣ ನಮ್ಮ ಕಣ್ಣಲ್ಲೂ ಕೂಡ ನೀರು ತುಂಬಂತು. ಯಾರೆಲ್ಲ ಮೋದಿಜಿಯನ್ನು ಕೆಟ್ಟದಾಗಿ ನಿಂದಿಸಿದ್ರೋ ಅವರೇ ಇವತ್ತು ಕೈ ಮುಗಿದು ತಪ್ಪಾಯಿತು ಅನ್ನೋ ಹಾಗೆ ಮಾಡಿಬಿಟ್ರು. ವೀಕ್ಷಕರ, ಮೋದಿಜಿ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಪ್ರತಿದಿನ ಜನ್ಸಿಗಳನ್ನು, ಯುವ ಸಮುದಾಯವನ್ನು ಹತ್ತಿರ ಮಾಡ್ಕೊಳ್ತಾ ಇದ್ದಾರೆ. ಯಾರನ್ನು ಬಳಸ್ಕೊಂಡು ಮೋದಿಜಿಯನ್ನು ಕಟ್ಟಿ ಹಾಕಬೇಕು ಅಂದ್ಕೊಂಡ್ರೋ ಅವರನ್ನೇ ತಮ್ಮತ್ತ ಸೆಳೆದುಕೊಳ್ತಾ ಇದ್ದಾರೆ. ಅವರ ಡಿಜಿಟಲ್ ಸ್ಟ್ರಾಟಜಿ ಎಷ್ಟೊಂದು ಚಾಣಾಕ್ಷತನದಿಂದ ಕೂಡಿದೆ ಅಂದರೆ, ವಿರೋಧ ಪಕ್ಷಗಳ ಮಿಷನ್ ಜೆನ್ಸಿ ಈ ಪ್ಲ್ಯಾನನ್ನು ಕೂಡ ಸಂಪೂರ್ಣವಾಗಿ ಫೇಲ್ ಮಾಡಿಬಿಟ್ಟಿದೆ. ನೋಡಿ, ಕಳೆದ ರಾತ್ರಿ 11:30 ಅಥವಾ 12 ಗಂಟೆ ಸುಮಾರಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಮೋದಿ ಅವರು ಹೊಸ ವಿಡಿಯೋ ಹಾಕಿದ್ದಾರೆ ಅಂತ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಕೆಲ ಯುವಕರು ಅಥವಾ ಯುವತಿಯರು ಮೋದಿಜಿಯವರನ್ನು ಮತ್ತು ಅವರ ತಾಯಿಯನ್ನು ತುಂಬ ಕೆಟ್ಟ ಭಾಷೆಯಲ್ಲಿ ನಿಂದಿಸ್ತಾರೆ. ಆದರೆ ಮೋದಿಯವರು ಈ ವಿಡಿಯೋದಲ್ಲಿ ಆ ಮಕ್ಕಳಿಗೆ ನೀಡಿದಂತಹ ಉತ್ತರ ಇದೆಯಲ್ಲ, ಅದು ಇಡೀ ವಿಶ್ವ ನಾಯಕರೇ ಕಲಿಬೇಕಾದಂತಹ ಗುಣ. ನೋಡಿ, ಆ ವಿಡಿಯೋದಲ್ಲಿ ಮೋದಿಜಿ ಆಡಿದಂತಹ ಒಂದೊಂದು ಮಾತುಗಳು ಕೂಡ ಅವರ ಗುಣ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. हाय फ्रेंड्स, आज तो मन करता है बस आपसे ही बातें करूं. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था. लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है. और इसलिए मैं समाज के अंदर जो आक्रोश है उसको भली भांति समझ सकता हूं. एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं. लेकिन समय है इन बच्चों को गले लगा करके राह दिखाने का. एक गुमराह बच्चे हैं, उनको राह दिखाना हमारा काम है. उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे. मैं उन्हें माफ करना चाहता हूं. समाज भी मेरी इस बात को स्वीकार करे, क्योंकि मेरे मन में एक ही भाव है. कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं हैं, क्योंकि दांत भी हमारे हैं, जीभ भी हमारी है, बच्चे भी हमारे हैं. उन्हें राह दिखाना हमारा काम है. गुमराह को राह दिखाना कठिन होता है, लेकिन कठिन काम हमको करना है. और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़े, कुछ नया सीखें, गलतियों से भी सीखें, अपने सपनों को लेकर के चल पड़े. देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है. मैं आपके लिए जीता हूं, आपके उज्जवल भविष्य के लिए खपता हूं. आओ, हम मिलकर के देश को आगे बढ़ाएं. बहुत बहुत धन्यवाद दोस्तों. बस आओ,
गलतियों से सीखो, आगे बढ़ो। ಅವ್ರು ಹೇಳ್ತಾರೆ, ಜಂತರ್ ಮಂತರ್ನಲ್ಲಿ ಏನಾಯಿತು ಅಂತ ಇಡೀ ಜಗತ್ತು ನೋಡಿದೆ. ಕೆಲವು ಕಿಡಿಗೇಡಿ ಮಕ್ಕಳು ಕೆಟ್ಟ ಭಾಷೆಯನ್ನು ಬಳಸಿದ್ರು. ನನಗಷ್ಟೇ ಅಲ್ಲ, ನನ್ನ ತಾಯಿಗೂ ನಿಂದಿಸಿದ್ರು. ಆದರೆ ಬಾಲ್ಯದಲ್ಲಿ ತಪ್ಪುಗಳಾಗೋದು ಸಹಜ. ಆ ತಪ್ಪುಗಳನ್ನು ತಿದ್ದಿಕೊಳ್ಳುವಂತಹ ಅವಕಾಶವನ್ನು ನಾವು ಕೊಡಬೇಕು ಅಂತಾರೆ. ಮೋದಿಜಿ ಎಂತಹ ಉದಾಹರಣೆ ಕೊಟ್ಟರು ಅಂದರೆ, ಆಗಲೇ ಹೇಳ್ದಂಗೆ ಕೆಲವೊಮ್ಮೆ ನಮ್ಮ ಹಲ್ಲುಗಳ ನಡುವೆ ನಮ್ಮ ನಾಲಿಗೆ ಸಿಲುಕಿ ರಕ್ತ ಬರುತ್ತೆ. ಹಾಗಂತ ನಾವು ಹಲ್ಲನ್ನು ಮುರಿದು ಹಾಕ್ತೇವ? ಖಂಡಿತ ಇಲ್ಲ. ಯಾಕಂದರೆ ಹಲ್ಲು ಕೂಡ ನಮ್ಮದೇ, ನಾಲಿಗೆಯೂ ನಮ್ಮದೇ. ಹಾಗೆಯೇ ಈ ದಾರಿ ತಪ್ಪಿದ ಮಕ್ಕಳು ಕೂಡ ನಮ್ಮವರೇ. ಮೋದಿ ಅವರೆಲ್ಲರನ್ನ ಕ್ಷಮಿಸ್ಬಿಟ್ರು. ಲೆಕ್ಕ ಹಾಕಿ, ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇದೆಯಾ? ಅಧಿಕಾರ ಇದೆ, ಪಡೆಗಳಿದೆ, ಕಾನೂನಿದೆ. ಮೋದಿಜಿ ಮನಸ್ಸು ಮಾಡಿದ್ರೆ ಅವರೆಲ್ಲರನ್ನೂ ಕೂಡ ಒದ್ದು ಒಳಗೆ ಹಾಕಿಸ್ಬೋದಿತ್ತು. ಆದರೆ ಅವರು ಅದ್ಯಾವ ಕೆಲಸವನ್ನು ಮಾಡಲಿಲ್ಲ. ಸಂಸ್ಕೃತದಲ್ಲಿ ಮಾತಿದೆ ವೀಕ್ಷಕರೇ, ಕ್ಷಮಾಶೋಭತೆ ಅಭುಜಂಗಕ್ಕೆ. ಅಂದರೆ ಹಾವಿಗೆ ವಿಷ ಇದ್ದು ಅದು ಕಚ್ಚುವ ಸಾಮರ್ಥ್ಯ ಹೊಂದಿದ್ರೂ ಕೂಡ ಶಾಂತವಾಗಿದ್ದರೆ ಮಾತ್ರ ಆ ಕ್ಷಮೆಗೆ ಬೆಲೆ ಇರುತ್ತೆ ಅಂತ. ಯಾರ ಬಳಿ ವಿಷ ಇರುತ್ತೆಯೋ ಅಂದರೆ ಶಕ್ತಿ ಇದ್ದವರು ಮಾತ್ರ ಕ್ಷಮಿಸೋದಕ್ಕೆ ಸಾಧ್ಯ ಅಂತ. ಮೋದಿಜಿ ದೇಶದ ಪೋಷಕನ ಸ್ಥಾನದಲ್ಲಿ ನಿಂತು ಎಲ್ಲರನ್ನ ಕ್ಷಮಿಸ್ಬಿಟ್ರು. ನೋಡಿ, ಮೋದಿಜಿ ಕೆಲವರು ಆಡಿದ ಮಾತುಗಳನ್ನು ಕೇಳಿದ್ರೆ ನಮಗೆ ರಕ್ತ ಕುದಿಯುತ್ತೆ. ಆದರೆ ಅವರು ಅದೆಲ್ಲವನ್ನ ಕ್ಷಮಿಸಿ ತುಂಬ ದೊಡ್ಡವರಾಗ್ಬಿಟ್ರು. ವೀಕ್ಷಕರೇ, ಜೆನ್ಜಿ ಅಥವಾ ಜೆನ್ ಆಲ್ಫಾ ಮಕ್ಕಳಲ್ಲೂ 2 ವಿಭಾಗಗಳಿದೆ. ಒಂದು ಗುಂಪು ಮೋದಿಜಿಯನ್ನು ವಿರೋಧ ಮಾಡಿದ್ರೆ, ಮತ್ತೊಂದು ದೊಡ್ಡ ಯುವ ಸಮೂಹ ಮೋದಿಜಿಯ ಜೊತೆಗಿದೆ. ಹಾಗೆ ಇನ್ನೊಂದು ಅನುಮಾನ ಇದೆ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವ್ರು ನಿಜಕ್ಕೂ ಸಾಮಾನ್ಯ ಮಕ್ಕಳ ಅಥವಾ ಇವ್ರ ಹಿಂದೆ ಯಾರಾದರೂ ಇದ್ದಾರಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೇವಲ ಲೈಕ್ಸು ಜೊತೆಗೆ ಫಾಲೋವರ್ಸ್ ಪಡೆಯೋದಕ್ಕೆ ಇಂತಹ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಹೌದು, ಇದೊಂದು ರೀತಿಯ ಇನ್ಫ್ಲೂಯೆನ್ಸರ್ ಗೇಮ್ ಆಗಿಬಿಟ್ಟಿದೆ. ಲೈಕ್ಸ್ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಧಾನಿಯನ್ನು ಬೈಯೋದು ಒಂದು ರೀತಿ ಟ್ರೆಂಡ್ ಆಗೋಗಿದೆ. ಆದರೆ ಇದರ ಹಿಂದೆ ದೊಡ್ಡ ಪಿತೂರಿಯೂ ಕೂಡ ಇದೆ. ಪ್ರತಿ ವಿಡಿಯೋಗೆ ಇಂತಿಷ್ಟು ಸಾವಿರ ಹಣ ನೀಡುವ ಡೀಲ್ಗಳು ನಡೀತಾ ಇದೆ. ಉದಾಹರಣೆಗೆ ರುಚಿಕಾ ಸಿಂಗ್ ಅಥವಾ ಸೋನಾಲಿ ಜೈನ್ ಅನ್ನುವಂತಹ ಹುಡುಗಿಯ ಕಥೆಯನ್ನು ನೋಡಿ. ಆಕೆ ಸಲೂನ್ ಮಾಲೀಕರಿಗೂ ಸುಳ್ಳು ಹೇಳ್ತಾ ಇದ್ದಾಳೆ. ಪ್ರತಿಭಟನೆಯಲ್ಲಿ ಕೆಟ್ಟದಾಗಿ ನಿಂದಿಸಿದ ಆಕೆ ಈಗ ನಾನು ಅಪ್ರಾಪ್ತ ವಯಸ್ಕಳು, ನನಗೆ ಕೇವಲ 15 ವರ್ಷ ನಾಟಕ ಮಾಡ್ತಾ ಇದ್ದಾಳೆ. ಆದರೆ ಆಕೆಗೆ 25 ವರ್ಷ ವಯಸ್ಸು. ಇದು ಕೇವಲ ಒಬ್ಬಳ ಕಥೆ ಅಲ್ಲ, ಇವರಿಗೆಲ್ಲ ಸರಿಯಾದ ಟ್ರೈನಿಂಗ್ ಸಿಗ್ತಾ ಇದೆ. ಇವ್ರ ಮನೆಯವರಿಗೂ ಕೂಡ ಇವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತೇ ಇರೋದಿಲ್ಲ. ಅವ್ರು ಯಾರೂ ಕೂಡ ಸೋಷಿಯಲ್ ಮೀಡಿಯಾವನ್ನು ನೋಡೋದಿಲ್ಲ. ಇವರನ್ನು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಮಾಡಲಾಗುತ್ತೋ ಅಥವಾ ಕಾನೂನಿನ ಮೂಲಕ ಕ್ರಮ ಅಂತ ಗೊತ್ತಾಗುತ್ತೋ ಭಯ ಶುರುವಾಗುತ್ತೆ. ಅದಾದಮೇಲೆ ಒಬ್ಬೊಬ್ಬರಾಗೆ ಹೀಗೆ ಕ್ಷಮೆ ಕೇಳುವಂತಹ ನಾಟಕ ಆರಂಭ ಮಾಡ್ಕೊಂಡಿದ್ದಾರೆ. जुलाई को मैं सीपी गई थी अपने फ्रेंड्स के साथ. फिर वहाँ पे प्रोटेस्ट हो रहा था. मैंने वहाँ पे कोक पी. वहाँ पे ग्रुप्स बने हुए थे बहुत सारे. वो लोग बहुत चीज़ें बोल रहे थे, बहुत गालियाँ दे रहे थे प्रधानमंत्री जी को. उन लोगों के इन्फ्लुएंस में आके कि तुम लोग भी बोलो, कोई सब बोलो करके मैंने वहाँ बहुत चीज़ें बोली. मैं भी मात्र 15 साल की हूँ. मैंने जो करा वो माफ़ी के लायक नहीं था. मैंने बहुत गंदी चीज़ें बोली है, बट ये मेरी पहली और आखिरी गलती होगी. इसके बाद मैं ऐसा कुछ नहीं करूँगी और ना ही वो चीज़ मैंने कभी पोस्ट की थी. मैं पूरे देश से माफ़ी मांगती हूँ. मैं इतनी शर्मिंदा हूँ, मैं अपनी नज़र भी नहीं उठा पा रही हूँ. मैं सबसे माफ़ी मांग रही हूँ, मुझे प्लीज़ माफ़ कर दीजिए, प्लीज़. ಎಂಥ ದುರಂತ ನೋಡಿ ಇವರದ್ದಲ್ಲ. ಇದೇ ಇವರನ್ನು ಮುಂದಿಟ್ಟು ಗಲಭೆ ಎಬ್ಬಿಸಿದವರು ಇವತ್ತು ಆರಾಮಾಗಿದ್ದಾರೆ. ಈ ಸೌರಭ್ ದಾಸ್ ಬಗ್ಗೆ ಅಭಿಜಿತ್ ಅಯ್ಯರ್ ಮಿತ್ರ ಅವರು ಒಂದು ದೊಡ್ಡ ಸತ್ಯವನ್ನು ಬಯಲು ಮಾಡ್ತಾರೆ. ಈ ವ್ಯಕ್ತಿ ತಿಂಗಳಿಗೆ 9 ರಿಂದ 10 ಲಕ್ಷ ರೂಪಾಯಿ ಬಾಡಿಗೆ ಇರುವಂತಹ ಮನೆಯಲ್ಲಿ ವಾಸಿಸ್ತಾ ಇದ್ದಾರಂತೆ. ಸಾಮಾನ್ಯ ಜನರಿಗೆ ವರ್ಷದ ಸಂಬಳ ಕೂಡ ಅಷ್ಟಿರೋದಿಲ್ಲ. ಅಷ್ಟೊಂದು ಹಣ ಇವರಿಗೆ ಎಲ್ಲಿಂದ ಬರುತ್ತೆ ಹಾಗಾದರೆ? ನೋಡಿ, ಯಾರಾದರೂ ದೇಶದ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರಿಗೆ ಖಂಡಿತ ವಿದೇಶಿ ಅಥವಾ ಒಳಗಿನ ಕೆಲವು ಶಕ್ತಿಗಳಿಂದ ದೊಡ್ಡ ಮಟ್ಟದ ಫಂಡಿಂಗ್ ಸಿಗುತ್ತೆ.
ಸೌರಭ್ ದಾಸ್ ಅವರ ಜೀವನ ಶೈಲಿಯನ್ನು ನೋಡ್ತಾ ಇದ್ರೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರ ಅದೇ ಸ್ಟೈಲ್ನಲ್ಲಿ ನಮಗೆ BJP ಬೆದರಿಕೆ ಹಾಕ್ತಿದೆ ಅನ್ನೋ ಕತೆ ಹೇಳ್ತಾರೆ. ಎಲ್ಲವೂ TRP ಸ್ಟಂಟ್ ಅಷ್ಟೇ. ಈಗ ಪ್ರಧಾನಿ ಮೋದಿಯವರು ಆ ಮಕ್ಕಳನ್ನು ಕ್ಷಮಿಸಿರಬಹುದು ವೀಕ್ಷಕರ, ಆದರೆ ಕಾನೂನು ಮಾತ್ರ ತನ್ನ ಕೆಲಸ ಮಾಡಲೇಬೇಕಲ್ವೇ? ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಹಕ್ಕುಗಳಿದೆ. ಪೊಲೀಸರು ಸಹ ಈ ದೇಶದ ನಾಗರಿಕರೇ. ಪ್ರತಿಭಟನೆಯ ಹೆಸರಲ್ಲಿ ಕಲ್ಲು ತೂರಾಟ ಅಥವಾ ಹಲ್ಲೆ ನಡೆದರೆ ಪೊಲೀಸರ ಕುಟುಂಬಸ್ಥರು ದೂರು ನೀಡೋದಕ್ಕೆ ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ. ಪ್ರಧಾನಿ ಮೋದಿ ಅವರೇನೋ ತಮ್ಮ ವೈಯಕ್ತಿಕ ದೊಡ್ಡತನದಿಂದ ಕ್ಷಮಿಸಿರಬಹುದು, ಆದರೆ ಸಾರ್ವಜನಿಕ ಶಾಂತಿಗೆ ಭಂಗ ತಂದವ್ರ ಮೇಲೆ ಕ್ರಮ ಅಂತೂ ಅನಿವಾರ್ಯ. ಪೊಲೀಸರು ಸುಮ್ಮನೆ ಕುತ್ಕೊಂಡ್ರೆ ಇಂತಹ ದಾರಿ ತಪ್ಪಿದ ಗುಂಪುಗಳು ದೇಶವನ್ನೇ ಸುಟ್ಟು ಹಾಕಿಬಿಡಬಹುದು. ಇವತ್ತು ದಾರಿ ತಪ್ಪಿದ ಯುವ ಜನತೆಗೆ ಮೋದಿಯವರು ಪ್ರೀತಿಯಿಂದ ಬುದ್ಧಿ ಹೇಳಿದ್ದಾರೆ, ಆದರೆ ಸಮಾಜ ಅವರನ್ನು ಬಾಯ್ಕಾಟ್ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಪೋಷಕರ ಪಾತ್ರ ಕೂಡ ತುಂಬ ದೊಡ್ಡದಿರುತ್ತೆ. ತಮ್ಮ ಮಕ್ಕಳ ಮೇಲೆ ಒಂದು ನಿಗಾವನ್ನು ಇಡಲೇಬೇಕಾಗುತ್ತೆ. ಮೊಬೈಲ್ನಲ್ಲಿ ಚೈಲ್ಡ್ ಲಾಕ್ ಬಳಸಿ ಮಕ್ಕಳು ಏನು ಮಾಡ್ತಿದ್ದಾರೆ, ಏನು ನೋಡ್ತಿದ್ದಾರೆ ಅನ್ನೋದನ್ನು ಗಮನಿಸಲೇಬೇಕು. ಇದರ ಬಗ್ಗೆ ನೀವೇನಂತೀರಾ? ಪ್ರಧಾನಿ ಮೋದಿಯವರ ಈ ದೊಡ್ಡ ಗುಣ ಮತ್ತು ವಿರೋಧ ಪಕ್ಷಗಳ ಈ ಅಸಹ್ಯಕರ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.